ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕ್ಲಾಸಸ್. ಇವತ್ತಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರೆ ಕೋರ್ಟಲ್ಲಿ ಸ್ಕಿಲ್ ಟೆಸ್ಟ್ ಕೊಡಕ್ಕೆ ಹೋದಾಗ ಅಲ್ಲಿ ಫಂಕ್ಷನ್ಸ್ ಕೀಸ್ಗೆ ಟಚ್ ಆದರೆ ಏನಾಗುತ್ತಪ್ಪ, ಸಿಸ್ಟಮೇ ಆಫ್ ಆಗುತ್ತೆ ಅಂತ ಹೇಳ್ತಾರೆ. ಭಾಳ ಜನ ಅಂತಾರೆ. ಸೊ ಸಿಸ್ಟಮ್ ಆಫ್ ಆಗಂಗಿಲ್ಲ, ಏನೂ ಆಗಂಗಿಲ್ಲ. ಅದು ಏನು ಮಾಡ್ಬೇಕಾ, ಏನಾಗ್ತದೆ ಅನ್ನೋದು ಎಲ್ಲಾನು ಈ ವಿಡಿಯೋದಾಗ ನೋಡೋಣ ಬರ್ರಿ. ಒಟ್ಟ ಈಗ ಈ ವೆಬ್ಸೈಟ್ ಓಪನ್ ಮಾಡೋನು. ಯಾಕಂತಂದ್ರೆ ಈ ವೆಬ್ಸೈಟ್ದಾಗೆ ಮ್ಯಾಕ್ಸಿಮಮ್ ಎಲ್ಲ ಒಂದು ಕೋರ್ಟಲ್ಲಿ ಕೊಡೋದು ಸ್ಕಿಲ್ ಟೆಸ್ಟ್ ಇದರಲ್ಲೇ. ಕೆಲವೊಂದು ಕಡೆ ಸುರ್ವಿ ಇರ್ತದೆ, ಇನ್ನೊಂದು ಕಡೆ ಟೈಪಿಸ್ಟ್ ಅಂದ್ರೆ ಟೈಪ್ ರೈಟರ್ ಮಷಿನ್ ಇರ್ತದೆ. ಟೈಪ್ ರೈಟರ್ ಮಷೀನ ಸುರ್ವಿ ಇದ್ದಲ್ಲಿ ಟೆನ್ಷನ್ ಇಲ್ಲ. ಈ ಒಂದು ವೆಬ್ಸೈಟ್ ಎಲ್ಲಿ ಇರ್ತದಲ್ಲ ಅದು ಭಾಳ ಮಂದಿಗೆ ಟೆನ್ಷನ್ ಇರ್ತದೆ. ಏನಪ್ಪಾ ಇದು ಗೊತ್ತಂದ್ರೆ, ಇಲ್ಲಿ ಟೈಪ್ ಮಾಡಕ್ಕೆ ಬಂದಿರ್ತೀರಿ. ಟೈಪ್ ಮಾಡಕ್ಕೆ ಬಂದಾಗ ಯಾವ್ದಾರ ಕೀ ಟಚ್ ಆಗ್ತದಪ್ಪ, ಫಂಕ್ಷನ್ಸ್ ಕೀ ಟಚ್ ಆಯ್ತಂದ್ರೆ ಪೂರ್ತಿ ನಾವು ಇಲ್ಲಿ ತನಕ ಬಂದಿದ್ದೆಲ್ಲ ಹಾಳಾಗಿ ಹೋಗ್ತದ, ಸಿಸ್ಟಮೇ ಬಂದಾಗಿಬಿಡ್ತದ. ಈ ರೀತಿ ಭಯ ಇರ್ತದೆ. ಏನು ಮಾಡ್ಬೇಕಾ, ಫಂಕ್ಷನ್ಸ್ ಕೀಸ್ ಟಚ್ ಆದಕ್ರೆ ಏನು ಮಾಡ್ಬೇಕು ನಾವು ನೆಕ್ಸ್ಟ್ ಅನ್ನೋದನ್ನು ಈ ಒಂದು ವಿಡಿಯೋದಾಗ ನೋಡೋಣ. ಫಸ್ಟ್ಗೆ ಏನು ಮಾಡ್ತೀರಿ, ಹೋಗೋಣ ಈ ಒಂದು ವೆಬ್ಸೈಟ್ ಓಪನ್ ಮಾಡಿ ಕೊಡ್ತಾರೆ ಅವರು. ಓಪನ್ ಮಾಡಿ ಕೊಡೋಣ. ನೆಕ್ಸ್ಟ್ ನೀವೇನು ಮಾಡ್ತೀರಿ, ಸ್ಟಾರ್ಟ್ ಟೈಪಿಂಗ್ ಟೆಸ್ಟ್ ಅಂತ ಕೊಡ್ತೀರಿ. ಸ್ಟಾರ್ಟ್ ಟೈಪಿಂಗ್ ಟೆಸ್ಟ್ ಅಂತ ಕೊಟ್ಮ್ಯಾಗ ಅವರು ಡಿಕ್ಟೇಟ್ ಸ್ಟಾರ್ಟ್ ಮಾಡ್ತಾರೆ, ನೀವು ಟೈಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಹೌದಿಲ್ಲ? ಟೈಪ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ಒಂದೆರಡು ವರ್ಡ್ ಟೈಪ್ ಮಾಡಿ ನೋಡೋಣ. ಲೆಟ್ ಸ್ಟಾರ್ಟ್. ತಾನೊಂದು ಬಗೆದರೆ ಏನೋ ಆಯಿತು, ತಾನೊಂದು ಹೋಗಿ ಏನೋ ಆಯಿತು, ಇರಲಿ ಬಿಡಿ. ನೆಕ್ಸ್ಟ್ ಇವಾಗ ಒಂದು ಕೀಬೋರ್ಡ್ ತೊಗೊಳ್ಳೋಣ. ಕೀಬೋರ್ಡ್ ಬಾ ನೋಡಿ, ಕೀಬೋರ್ಡ್ ಬಾ ಅಂದ್ರೆ ಇವಾಗ ನೋಡ್ರಿ ಏನಪ್ಪ, ಈಗ ಫಂಕ್ಷನ್ಸ್ ಕೀ ಟಚ್ ಆದ್ರೆ ಏನಾಗ್ತದ ಅನ್ನೋದನ್ನ ನೋಡೋಣ ಬರ್ರಿ. ಇಲ್ಲ ಫಂಕ್ಷನ್ಸ್ ಕೀ F12 ಮ್ಯಾಕ್ಸಿಮಮ್ ಟಚ್ ಆಗುತ್ತೆ. F12 ಯಾಕಂತಂದ್ರೆ ಕನ್ನಡ ಟೈಪ್ ಮಾಡೋ ಟೈಮ್ದಾಗ ಬ್ಯಾಕ್ ಸ್ಪೇಸ್ ಅಲೋ ಇರ್ತದೆ. ಸೊ ಬ್ಯಾಕ್ ಸ್ಪೇಸ್ ಟೈಪ್ ಮಾಡಕ್ಕೆ ಹೋಗ್ಬಿಟ್ಟು ಏನಾಗ್ತದೆ, ಫಂಕ್ಷನ್ ಕೀ ಟಚ್ ಆಗ್ತದೆ. ಯಾವ್ದು ಫಂಕ್ಷನ್ ಕೀ ಅದು F12. ಎಲ್ಲಿರ್ತದೆ F12? ಇಲ್ಲಿ ಮ್ಯಾಲೆ ಇರ್ತದೆ, ತಲೆ ಮ್ಯಾಗ. ಇದ್ರ ಮೇಲೆ ಈ ಬ್ಯಾಕ್ ಸ್ಪೇಸ್ ತಲೆ ಮ್ಯಾಗ ಇರ್ತದೆ, ನನ್ನ ತಲೆ ಮ್ಯಾಗಲ್ಲ, ಈ ಬ್ಯಾಕ್ ಸ್ಪೇಸ್ ತಲೆ ಮ್ಯಾಗ ಇರ್ತದೆ. ಸೊ ಇಲ್ಲಿ ಬ್ಯಾಕ್ ಸ್ಪೇಸ್ ಹಿಂಗೆ ಬ್ಯಾಕ್ ಕ್ಲಿಕ್ ಮಾಡಕ್ಕೆ ಹೋಗಿರ್ತೀರಿ, ಫಂಕ್ಷನ್ ಕೀ ಟಚ್ ಆಗಿಬಿಟ್ಟಿರ್ತದೆ. ಸೊ F12 ಟಚ್ ಆದಾಗ ಏನಾಗ್ತದೆ, ಅದು ಹಂಗಾದ್ಮೇಲೆ ಏನು ಮಾಡಬೇಕು ಅನ್ನೋದನ್ನ ನಾನು ನೋಡೋಣ ಬರ್ರಿ. ಈಗ ಫಂಕ್ಷನ್ಸ್ ಕೀ ತಗೊಳ್ಳೋಣ. F12 ಆಯಿತು, ಈ ರೀತಿಯಾಗಿ ಬರ್ತದೆ. ಏನು ಬತ್ತಪ್ಪ ಅಂತಂದು ಗಾಬರಿ ಆಗಿ ಈಗಪ್ಪ ಏನು ಮಾಡೋದು ಮಾರ, ಇಲ್ಲಿ ತನಕ ಬಂತೇವು ಎಲ್ಲ ಹಾಳಾಯ್ತು ಅನ್ನೋದು ಗಾಬರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಈಗ ಏನು ಮಾಡ್ಬೇಕು, ಜಸ್ಟ್ ಈಗ ಟೈಪ್ ಮಾಡಕ್ಕೆ ಹೋದ್ರೆ ಏನಾಗ್ತದೆ ನಿಮ್ಗೆ, ಇಲ್ಲಿ ಕ್ಯಾನ್ಸಲ್ ಮಾಡೋದು ಎಲ್ಲರೂ ಕ್ಯಾನ್ಸಲ್ ಕಾಮನ್ ಮಾಡಿರ್ತೀರಿ. ಹಿಂಗೆ ಬರೋಣ ಅಂಜಿ ಲೈಕ್ ಈಗ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಏನಾರ ಟೈಪ್ ಮಾಡಕ್ಕೆ ಹೋದ್ರು ನೋಡ್ರಿ, ASDF ಈ ರೀತಿ ಟೈಪ್ ಮಾಡಕ್ಕೆ ಹೋದ್ರೆ ಇಂಗ್ಲೀಷ್ ಟೈಪ್ ಆದ್ರೆ ಕನ್ನಡ ಹೋಗೇ ಬಿಟ್ಟಿರ್ತದೆ. ಅಲ್ಲಿ ಕನ್ನಡ ಹೋಯ್ತಲ್ಲಪ್ಪ ಅಂತಂದು ಅಂಜಿ ಒಟ್ಟ ಏನೋ ಅಂಜಿ ಕುಂದ್ರದ ಅವಶ್ಯಕತೆ ಇಲ್ಲ. ಜಸ್ಟ್ ಏನು ಮಾಡ್ಬೇಕು, ಅಲ್ಲಿ ಟೆಕ್ನಿಷಿಯನ್ ಇರ್ತಾರೆ, ಟೆಕ್ನಿಷಿಯನ್ ಕರಿಬೋದು. ಕರೆಕ್ಟ್ ಲೇಟ್ ಆಗ್ತಿತ್ತಂದ್ರೆ ಇದು F12 ಕ್ಲಿಕ್ ಆದ್ರೆ ಒಟ್ಟ ಟೆಕ್ನಿಷಿಯನ್ ಕರೆಯೋದು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಇದು ಏನದ, ನೀವು F12 ಕ್ಲಿಕ್ ಮಾಡಿರ್ತೀರಿ, ಹೊಳ್ಳಿ ಏನು ಕ್ಲಿಕ್ ಮಾಡಿರಿ, F12 ಅದಲ್ಲ, ಹೊಳ್ಳಿ F12 ಕ್ಲಿಕ್ ಮಾಡಿರಿ, ಏನಾಗ್ತದೆ ಹಿಂಗೆ ಬರ್ತದೆ. ಇದು ಇಟ್ರು ಏನಾಗ್ಬಿಡು, ಕ್ಯಾನ್ಸಲ್ ಮಾಡಿರಿ. ಕ್ಯಾನ್ಸಲ್ ಮಾಡಿರಿ, ಹೊಳ್ಳಿ ನಿಮ್ಗೆ ಚಾಲು ಆಗಿರ್ತದೆ. ASDF ಬಂತ. ಯಾವ ಫಂಕ್ಷನ್ಸ್ ಕೀಗೆ ಟಚ್ ಆಯ್ತಲ್ಲ, ಹೊಳ್ಳಿ ಅದಕ್ಕೆ ಕ್ಲಿಕ್ ಮಾಡಿರಿ. ಏನಾಗಿರ್ತದೆ ನೋಡ, ಎಲ್ಲಿ ಪ್ರಾಬ್ಲಮ್ ಆಗಿರ್ತದೆ ಸೊಲ್ಯೂಷನು ಅಲ್ಲೇ ಇರ್ತದೆ. ಸೊ ನೀವು ಭಾಳ ಗಾಬರಿ ಆಗಿಬಿಟ್ಟು ಟೆಕ್ನಿಷಿಯನ್ ಹುಡ್ಕಾಡ್ಕೊಂತ ಹೋಗ್ಬೇಡ್ರಿ ಅಲ್ಲಿ. ಯಾಕಂತಂದ್ರೆ ಫುಲ್ ಎಲ್ಲ ಸೈಲೆಂಟ್ ಇರ್ತದೆ. ಸೊ ನೀವು ಭಯ ಆಗಿ ಅವ್ರಿಗೆ ಕರಿತಿರ್ತೀರಿ, ಅವ್ರು ಅಲ್ಲಿಂದ ಇಲ್ಲಿಗೆ ಬರೋದಾಗ ಒಂದು 4-5 ವರ್ಡ್ ಒಮಿಷನ್ ಆಗಿರ್ತವೆ. ಸೊ ಇವಾಗ ನಿಮ್ದು ಏನು ಯಾವ ಕೀ ಟಚ್ ಆಗ್ಯದ ಅನ್ನೋದು ಸ್ವಲ್ಪ ಮೈಂಡಲ್ಲಿ ಇತ್ತಂದ್ರೆ ಸಡನ್ ಆಗಿ ಹೊಳ್ಳಿ ಅದೇ ಕೀ ಟಚ್ ಮಾಡ್ತಾರೆ ಅಂದ್ರೆ ಏನಾಗಿರ್ತದೆ, ಹೊಳ್ಳಿ ಅದೇ ಬಂದಿರ್ತದೆ. ಲೈಕ್ ಅಲ್ಲಿ ನಾವು ಕ್ಯಾನ್ಸಲ್ ಮಾಡಿ ನೋಡಿದ್ವಿ, ಕ್ಯಾನ್ಸಲ್ ಮಾಡ್ಲಾರೆ ಟ್ರೈ ಮಾಡಿದ್ವಿ ಇನ್ನೊಂದ್ಸಲ ನೋಡ್ರಿ. F12 ಹೊಡೆದಾಗ ಏನಾಗಿರ್ತದೆ, ಈ ರೀತಿಯಾಗಿರ್ತದೆ. ಈ ಥರ ಬರ್ತದೆ. ಈ ಕಡೆಲ್ಲ ಹಿಂಗೆಲ್ಲ ಹಿಂಗೆ ಹೊಡ್ಕೋತಿರ್ತದೆ ಪಕ್ಕದ. ಇವಾಗ ಏನು ಮಾಡ್ಬೇಕು, ಇಲ್ಲಿ ಏನು ಟೈಪ್ ಮಾಡಕ್ಕೆ ಹೋದ್ರೆ ನೋಡ್ರಿ, ಈಗ ಎಲ್ಲಕ್ಕೆ ಇಂಗ್ಲೀಷ್ ಮಾಡೋಕತ್ತ. ಈಗ ವಾಪಸ್ ಕನ್ನಡ ಮಾಡ್ಬೇಕು. ನಾವು ಕನ್ನಡ ಮಾಡ್ಬೇಕಂತ ಏನು ಮಾಡ್ಬೇಕು, ಹೊಳ್ಳಿ F12 ಹೊಡ್ರಿ, F12 ಅಂತ ಹೊಡೆದ್ರಿ. ನೆಕ್ಸ್ಟ್ ಈಗ ತೆಗೆನ್ಗಪ್ಪ ಈಗ ಹೋಯ್ತದ ತಾನೆ. ಇವಾಗ ನನಗೆ ಏನು ಮಾಡ್ಬೇಕು, ಈಗ ಹೊಳ್ಳಿ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡೆ ಮತ್ತು ಅದು ಅಲ್ಲಿ F12 ಹೊಡೆದಾಕರ ಇದು ಏನಿರ್ತದೆ, ಕರ್ಸರ್ ಹೋಗ್ಬಿಟ್ಟಿರ್ತದೆ. ಇದು ಹೊಳ್ಳಿ ನೀವು ಇಲ್ಲಿ ತರ್ಬೇಕು, ಇಲ್ಲಿ ತಂದು ಹಿಂಗೆ ಕ್ಲಿಕ್ ಮಾಡಿ ಆಮೇಲೆ ಟೈಪ್ ಮಾಡ್ಕೊತ ಕುದಿರ್ಬೇಕು. ಹೊಳ್ಳಿ ಅವ್ರು ಏನು ಕಂಟಿನ್ಯೂ ಮಾಡ್ತಾರೆ ನೋಡಿ, ಒಮಿಷನ್ ಆಗಿದ್ದು ಹೋಯ್ತು, ಮುಂದಿನ ಕಂಟಿನ್ಯೂ ಟೈಪ್ ಮಾಡ್ಕೊತ ಹೋರಿ ಆಯ್ತಾ. ಇನ್ನೊಂದು ಭಾಳ ಜನ ಏನು ಕೇಳಾತಿದ್ರಿ, ಸರ್ ಸುರ್ವಿ ಸಾಫ್ಟ್ವೇರ್ ಬೇಕ್ರಿ ಅಂತಂದು. ಸುರ್ವಿ ಸಾಫ್ಟ್ವೇರ್ ಸಿಗೋದು ಸ್ವಲ್ಪ ಭಾಳ ಕಷ್ಟ ಅದ. ಕುವೆಂಪು ಕನ್ನಡ ತಂತ್ರಾಂಶ ಸಿಗ್ತದೆ. ಕುವೆಂಪು ಕನ್ನಡ ತಂತ್ರಾಂಶ ಬೇಕಂತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗಿರ್ತದೆ. ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗಾದ.
ಓರಿ ಅಲ್ಲಿ ಟೆಲಿಗ್ರಾಮ್ ಒಳಗೆ ಸಿಗಲಿಲ್ಲ ಅಂದ್ರೆ ಒಂದು ಮೆಸೇಜ್ ಹಾಕ್ರಿ, ಕುವೆಂಪು ಅಂತಂದ್ಬಿಟ್ಟು ಕುವೆಂಪು ಕನ್ನಡ ತಂತ್ರಾಂಶ ಲಿಂಕ್ ಶೇರ್ ಮಾಡಿರ್ತೀನಿ. ದೆನ್ ಅದು ಕೆಲವೊಂದು ವಿಂಡೋಸ್ ಒಳಗೆ ಸೆಟ್ ಆಗತ್ತಿಲ್ಲ. ಯಾವುದಪ್ಪ ಅಂತಂದ್ರೆ ವಿಂಡೋಸ್ 11 ಸಮಥಿಂಗ್ ಹಿಂಗೆ ಬೇರೆ ಬೇರೆ ಇರ್ತಾವಲ್ಲ, ಅದ್ರಾಗೆಲ್ಲ ಸೆಟ್ ಆಗತ್ತಿಲ್ಲ. ಅದು ಮಾಡಿರೋದು ವಿಂಡೋಸ್ 7 ಸಲುವಾಗಿ ಮಾಡ್ಯಾರ. ವಿಂಡೋಸ್ 7 ಒಳಗೆ ಕರೆಕ್ಟಾಗಿ ಸೆಟ್ ಆಗ್ತದೆ, ವಿಂಡೋಸ್ 10 ಒಳಗೂ ಸೆಟ್ ಆಗ್ತದೆ, ಕೆಲವೊಂದು ಕಂಪ್ಯೂಟರ್ ಒಳಗೆ ಸೆಟ್ ಆಗಲ್ಲ ಅಷ್ಟು. ಆದರೆ ಇನ್ಸ್ಟಾಲ್ ಆಗ್ತದೆ, ಇನ್ಸ್ಟಾಲ್ ಆದ್ಮೇಲೆ ಟೈಪ್ ಆಗಂಗಿಲ್ಲ. ಸೊ ಇದು ಪ್ರಾಬ್ಲಮ್ ಆಗಿರೋದ್ರಿಂದ ಏನು ಮಾಡಬೇಕಪ್ಪ ನೀವು ಅಂತಂದರೆ MS ವರ್ಡ್ ಒಳಗೆ ಟೈಪ್ ಮಾಡಬೇಕಾಗಿರ್ತದೆ ನೀವು, ಹೌದಿಲ್ಲ? ಅದ್ರ ಸಲುವಾಗಿ ನೀವು ಸುರ್ಬಿ ಕೇಳ್ತಿರ್ತೀರಿ. ಸೊ ಅದು ಅಲ್ಲಿ MS ವರ್ಡ್ ಒಳಗೆ ಏನು ಟೈಪ್ ಮಾಡ್ತೀರಲ್ಲ, ಇದೇ ಒಂದು ಅಪ್ಲಿಕೇಶನ್ ಅಂದರೆ ಇದೇ ಒಂದು ವೆಬ್ಸೈಟಲ್ಲೇ ನೀವು ಮಾಡ್ಬೋದು. ಹೆಂಗಪ್ಪ ಬರೀ ಇದ್ರಾಗ ಬರೀ ಕನ್ನಡ ಅಟ್ಟೆ ಮೂಡ್ತಾವ ಅಂತಂದು ಎಲ್ಲ ತಲೆಯಾಗ ಕೂತ್ಬಿಟ್ಟ ನಿಮಗೆ. ಇಂಗ್ಲೀಷ್ ಕನ್ನಡ ಎರಡೂ ಮೂಡ್ತಾವ ಇದ್ರಾಗ. ಹೆಂಗಂತಂದ್ರೆ ಏನಾರೇ ಒಂದು ಬರಿಬೇಕಪ್ಪ ಅಂದ್ರೆ ಒಂದು ಸ್ವಲ್ಪ ಒಂದು 2 ಅಕ್ಷರ ಬರೀ ನಾವು ನಾನೊಂದು ಬಗೆದರೆ ಅಂತ ಈಗ ಬರಿದ್ರಿ. ಈಗ ನೆಕ್ಸ್ಟ್ ಇಂಗ್ಲೀಷ್ನಾಗ ಬರಿಬೇಕಾಗ ಏನಾರೇ ಒಂದಿಷ್ಟು, ಈಗ ನೀವು MS ವರ್ಡ್ನಾಗ ಇಂಗ್ಲೀಷ್ ಕನ್ನಡ ಸಲುವಾಗಿ ಸಾಫ್ಟ್ವೇರ್ ಕೇಳತ್ತಿರ್ತೀರಿ. ಸೊ ಇನ್ನು ಈಗ ನೆಕ್ಸ್ಟ್ ಇಂಗ್ಲೀಷ್ ಹೆಂಗೆ ಮಾಡ್ಕೊಳ್ಳೋದು, ಈಗ ಇಲ್ಲಿ ಕನ್ನಡ ಆಗ್ಯದ, ನೆಕ್ಸ್ಟ್ ಇಂಗ್ಲೀಷ್ ಹೆಂಗೆ ಮಾಡ್ಕೊಳ್ಳೋದು ಅಂತಂದ್ರೆ ಇಲ್ಲಿ ಜಸ್ಟ್ ಏನು ಕ್ಲಿಕ್ ಮಾಡಬೇಕು, F12 ಕ್ಲಿಕ್ ಮಾಡಿರಿ. ಆಮೇಲೆ ಇಲ್ಲಿ ಹಿಂಗೆ ಬರ್ತದೆ, ಇದು ಹಾರಿಸ್ರಿ, ಡನ್ ಅಂತೇಳಿ ಹಾರಿಸಿ ಒಳ್ಳೆ ಇಂಗ್ಲೀಷ್ ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಇನ್ ಎವ್ರಿ ಡೇ ಲೈಫ್ ಸಮಥಿಂಗ್ ಏನಾದರೂ ಹಿಂಗೆ ಟೈಪ್ ಮಾಡಿರಿ. ಆಲ್ಮೋಸ್ಟ್ ಹಿಂಗೆ ಟೈಪ್ ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ನೀವು ಕನ್ನಡ ಮಾಡ್ಕೋಬೇಕಾಗಿತ್ತಂದ್ರೆ ಮತ್ತೆ ಹೊಳ್ಳಿ F12 ಹೋರಿ, F12 ಅಂತ ಹೊಡಿರಿ. F12 ಹೊಡೋದು ಮತ್ತು ಕನ್ನಡ ಟೈಪ್ ಮಾಡಿರಿ. ಮನುಷ್ಯ ಸಾರಿ ಇದು ತೆಗಿಬೇಕಿದು ಹೇಗೆ ತೆಗೆದು ನೆಕ್ಸ್ಟ್ ಮನುಷ್ಯ ಏನೇನು ನಾವು ಟೈಪ್ ಮಾಡ್ಬೋದು, ಈ ರೀತಿಯಾಗಿ ಟೈಪ್ ಮಾಡಿರಿ. ಆಮೇಲೆ ಇದು ಕಾಪಿ ಮಾಡಿಕೊಂಡು MS ಆಫೀಸ್ ಒಳಗೆ ಹಾಕಿ ಅಲ್ಲಿ ಎಡಿಟ್ ಮಾಡಿಕೊಂಡು PDF ಪ್ರಿಂಟ್ ತಗೋಬೋದು ನೀವು. ಇದು ಜಸ್ಟ್ ಸಜೆಷನ್, ಲೈಕ್ ಆ ರೀತಿ ಆಗಲ್ಲ, ನುಡಿ ಥರ ಟೈಪ್ ಮಾಡ್ದಂಗೆ ಆಗಲ್ಲ. ಸೊ ಆದರೂ ಇದು ಒಳ್ಳೆ ಸಜೆಷನ್ ಅನ್ಕೋತೀನಿ ನಾ. ಯಾಕಂತಂದ್ರೆ ನೀವು ಇಲ್ಲಿ ಈಗ ಲೆಟ್ರ್ ಟೈಪ್ ಮಾಡ್ಬೇಕಂದ್ರೂ ಹೆಲ್ಪ್ಫುಲ್ ಇದು. ಯಾಕಂತಂದ್ರೆ ಇಲ್ಲಿ ಅಲ್ಲಿ ಏನು ಟೈಪ್ ಮಾಡಬೇಕಾಗಿರ್ತದೆ ಎಲ್ಲ ಇದ್ರಾಗ ಟೈಪ್ ಮಾಡ್ಕೊಂಡ್ಬಿಟ್ಟು ಕಾಪಿ ಪೇಸ್ಟ್ ಮಾಡಿ ಜಸ್ಟ್ ಅಲ್ಲಿ ಎಡಿಟ್ ಮಾಡ್ಕೋರಿ. ನಿಮ್ಗೆ ಬೇಕು ಅಂತಂದ್ರೆ ಒಂದು ಡೆಮೋ ಮಾಡಿ ತೋರಿಸ್ರಿ ಸರ್ ಅಂತಂದ್ರೆ ಒಂದು ಲೆಟ್ರ್ ಸಮಥಿಂಗ್ ಏನಾದರೂ ಟೈಪ್ ಮಾಡಿ ತೋರಿಸ್ತೀವಿ. ಹಂಗೇನಾದರೂ ಬೇಕಂದ್ರೆ ಕಮೆಂಟ್ ಒಳಗೆ ಹೇಳಿರಿ. ಥ್ಯಾಂಕ್ ಯು.